ಏನೇ ಕೇಳು ಕೊಡುವೆ ನಿನಗೆ ನಾನೀಗ. ನೋಡಿ ಸ್ವಾಮಿ. ಒಂದು ಬಹಳ ಪ್ರಸಿದ್ಧವಾದ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀರಿ ಹೇಳಿ ಸರ್. ಗೀತಾ ಅಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಕಾಣಿಸ್ಕೊಂಡಿದ್ದೀನಿ. ಎಸ್, ಏನೇ ಕೇಳು ಅದು. ಶಂಕರ್ ನಾಗ್ ಅವರು ಸೋಮವಾರ ಬರೆದಿರೋ ಒಂದು ಅಪರೂಪದ ಪತ್ರ ಇದೆ ನೋಡಿ. ಶಂಕರ್ ನಾಗ್ ನಂಬರ್ 28 ಫಸ್ಟ್ ಮೈನ್ ಕ್ರೆಸೆಂಟ್ ರೋಡ್ ಬೆಂಗಳೂರು. ಅವ್ರ ಫೋನ್ ನಂಬರ್ ಕೂಡ ಇದೆ. ಇವಾಗ ಮಾಲ್ಗುಡಿ ಡೇಸ್ ಅಲ್ಲಿ ಕೆಲಸ ಮಾಡಿ ಬನ್ನಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ನಿಮ್ಗೆ ಒಂದು ಎಪಿಸೋಡ್ 2,500,000 ಕೊಡ್ತೀವಿ ಅಂತ ಬರ್ದಿರೋದು. ಎಷ್ಟು ವರ್ಷದಿಂದ? 40 ವರ್ಷದಿಂದ. ನೋಡಿ ಸ್ವಾಮಿ ನಾವಿರೋದು ಹೀಗೆ ಸಿನಿಮಾದ ಸ್ಕ್ರಿಪ್ಟ್. ಇದು ಅವ್ರು 15 ದಿವಸದಲ್ಲಿ ಒಂದು ಮನೆ ಕಟ್ಟಬೇಕು ಅಂತ ಇದು ಮಾಡಿದ್ದು. ಮೇಸ್ತ್ರಿನ ಹೊರಗಡೆ ದೇಶದಿಂದನೇ ಕರ್ಕೊಂಡ್ ಬಂದಿದ್ದು. ಆ ವಿದೇಶಿಯ ಮೇಸ್ತ್ರಿನ ಮೇಸ್ತ್ರಿಯವರು ಕಟ್ಟಿದ್ರಾ? ಕಟ್ಟಿದ್ರು. ಅದು ಯಲಹಂಕ ಅಲ್ಲಿ LIG ಹೌಸಿಂಗ್ ಅಂತ ಅಂದ್ಬಿಟ್ಟು ಮಾಡಿದ್ರು. ಈಗ ಮಾಡಲ್ ಆಗಿ ಇಟ್ಕೊಂಡಿದ್ದಾರೆ ಇವ್ರು, ಗವರ್ಮೆಂಟ್ ಅವ್ರು ಇಟ್ಕೊಂಡಿದ್ದಾರೆ ಅದನ್ನ. ಬಡ್ಜೆಟ್ 15,000. ಕೋಪ ಬಂದಾಗ ಸುಮ್ನೆ ಹೋಗ್ಬಿಡೋರು ಸೈಡ್ಗೆ. ಅಂದ್ರೆ ಏನೋ ಕೋಪ ಅಂತ ಅನಿಸ್ತಾ ಇರಲಿಲ್ಲ. ಅದು ಇಷ್ಟ ಆಗದಿದ್ರೆ ಸೈಡ್ ಕೊಟ್ಟವರು. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಸೋಮವಾರನ ನಾನಂತೂ ನೋಡಿದ್ದೀನಿ. ಅವರು ಅನೇಕ ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊತಾರಲ್ಲ. ಅಲ್ಲಲ್ಲಿ ಒಂದು ಬಹಳ ಪ್ರಸಿದ್ಧವಾದ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀರಿ ಹೇಳಿ ಸರ್. ಗೀತಾ ಅಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಕಾಣಿಸ್ಕೊಂಡಿದ್ದೀನಿ. ಎಸ್, ಯಾವ್ದೋ ಸಾಂಗಾ? ಸಾಂಗ್. ಓಕೆ, ಏನೇ ಕೇಳು ಅದು. ಸೋಮೂರು. ಸೊ ಟೈಟಲ್ ಕಾರ್ಡಲ್ಲಿ ತಮ್ಮ ಹೆಸರು ಬರುತ್ತೆ, ಸೋಮು. ಹೌದು ಹೌದು. ಅಸೋಸಿಯೇಟ್ ಡೈರೆಕ್ಟರ್ ಅಂತಾನೆ ಬರುತ್ತೆ. ಜೊತೆಗೆ ಶಂಕರ್ನಾಗ್ ಜೊತೆಯಲ್ಲೇ ಫುಲ್ ಇದ್ದೆ ನಾನು ಫ್ರಮ್ ದಿ ಬಿಗಿನಿಂಗ್. ಬೆಂಗಳೂರು ಬಂದಾಗಿಂದ ಹೋಗೋ ತನಕ ಇದರಲ್ಲೇ ಇದ್ದೆ. ಬನ್ನಿ ಕೂತ್ಕೊಳ್ಳಿ, ಬನ್ನಿ ಮಾತಾಡೋಣ. ಸೋಮು ಸರ್ ಲೈಫ್ಗೆ ಸ್ವಾಗತ. ಬನ್ನಿ ಸರ್, ಥ್ಯಾಂಕ್ ಯು. ಸೋಮೂರ್ನ ಶಂಕರ್ನಾಗ್ ಅಭಿಮಾನಿಗಳು, ಶಂಕರ್ನಾಗ್ ಬಗ್ಗೆ ಪ್ರೀತಿ ಇರೋರು ಗಮನಿಸಿರ್ತಾರೆ. ಟೈಟಲ್ ಕಾರ್ಡಲ್ಲಿ ಬರುತ್ತೆ ಸೋಮು ಸಹಾಯಕ ನಿರ್ದೇಶನ, ಸಹ ನಿರ್ದೇಶನ ಅಂತ ಬರುತ್ತೆ ಸೋಮೂರು. ಅವರು ಇವರೇ ಸ್ನೇಹಿತರು ಸೋಮು ಅವರು. ಶಂಕರ್ನಾಗ್ ಸರ್ ಜೊತೆ ತುಂಬ ವರ್ಷ ಇದ್ರು, 10-12 ವರ್ಷ ಶಂಕರ್ನಾಗ್ ಸರ್ ಜೊತೆಗೆ ಇದ್ರು. ಗೀತಾ, ಮಿಂಚಿನ ಓಟ, ಆನಂತರ ಬಂದಂಥ ಜನ್ಮದ ಅನುಬಂಧ, ನೋಡಿ ಸ್ವಾಮಿ ನಾವಿರೋದು ಹೀಗೆ ಅನೇಕ ಸಿನಿಮಾಗಳಿಗೆ ಅವರು ಸಹ ನಿರ್ದೇಶಕರವರು. ಜೊತೆಗೆ ಆ್ಯಕ್ಟ್ ಮಾಡಿದ್ದಾರೆ. ಗೀತಾ ಸಿನಿಮಾದಲ್ಲಿ ಏನೇ ಕೇಳು ಕೊಡುವೆ ನಿನಗೆ ನಾನೀಗ ಆ ಸಾಂಗ್ ಇದೆಯಲ್ಲ, ಅದರಲ್ಲಿ ಆ ಒಂದು ಶಟ್ಲ್ ಕಾಕ್ ಆಡೋ ಸೀನ್ ಬರುತ್ತಲ್ಲ, ಶಾರ್ಟು, ಅದರಲ್ಲಿ ಶಂಕರ್ನಾಗ್ ಸರ್ ಜೊತೆ ಶಟ್ಲ್ ಕಾಕ್ ಆಡ್ತಿರೋರು ಇವರೇ. ಗೊತ್ತಾಗ್ತಿದೆಯಾ? ನಾನು ಶಂಕರ್ನಾಗ್ ಸರ್ನ ಕಲಾಮಾಧ್ಯಮದಲ್ಲಿ ಪರಿಚಯಿಸೋಕ್ಕೆ ಮುಂಚೆ ಅವರು ಶಂಕರ್ನಾಗ್ ಅವರು ಸೋಮವಾರ ಬರೆದಿರೋ ಒಂದು ಅಪರೂಪದ ಪತ್ರ ಇದೆ ನೋಡಿ. ಶಂಕರ್ನಾಗ್ ಅವ್ರ ಲೆಟರ್ ಹಿಡಿದೆ ನನ್ನ ಕೈಯಲ್ಲಿ. ಶಂಕರ್ನಾಗ್ ನಂಬರ್ 28 ಫಸ್ಟ್ ಮೈನ್ ಕ್ರೆಸೆಂಟ್ ರೋಡ್ ಬೆಂಗಳೂರು. ಅವ್ರ ಫೋನ್ ನಂಬರ್ ಕೂಡ ಇದೆ ಇವಾಗ. ಸೊ ಅವ್ರ ಲೆಟರ್ಡಲ್ಲಿ ಏನು ಬರೆದ್ರು ಗೊತ್ತಾ? ಶಂಕರ್ನಾಗ್ ಅವರ ಹಸ್ತಾಕ್ಷರ ತುಂಬ ಚೆನ್ನಾಗಿದೆ. ಇದು ನೋಡ್ಬೋದು ನೀವು. ಅವ್ರು ಬರೆದಿರೋ ಲೆಟರ್ ಇವ್ರಿಗೆ. ಸೋಮು, ಹಾಯ್, ವೆಲ್ಕಮ್ ಟು ದಿ ಮಾಲ್ಗುಡಿ ಗ್ಯಾಂಗ್ ಆಲ್ ಓವರ್ ಅಗೇನ್. ಯುವರ್ ಪ್ರಾಸ್ಪೆಕ್ಟ್ಸ್ ಆರ್ ಎ ಬಿಟ್ ಬ್ರೈಟರ್ ದ್ಯಾನ್ ಬಿಫೋರ್, ದೋ ಯು ಸರ್ಟನ್ಲಿ ಡಿಸರ್ವ್ ಎ ಲಾಟ್ ಮೋರ್. ಯು ವಿಲ್ ಬಿ ಗೆಟಿಂಗ್ ₹2,500 per episode, 2,500 per episode for Malgudi Days. Your job. Clap. Sound recording at location. Negative reports. And of course, editing and mixing. All the best, Shankarnag. ಲವ್ ಶಂಕರ್ನಾಗ್. 20-1-1987. 2026. ಅಯ್ಯೋ 40 ವರ್ಷದಿಂದ ಬರೆದಿರೋ ಪತ್ರ ನೋಡಿ. 30 ವರ್ಷ ಆಯಿತು. ಅಂದರೆ ಸೋಮು ಬನ್ನಿ ಮಾಲ್ಗುಡಿ ಡೇಸಲ್ಲಿ ಕೆಲಸ ಮಾಡಿ ಬನ್ನಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ನಿಮಗೆ ಒಂದು ಎಪಿಸೋಡ್ಗೆ 2,500,000 ಕೊಡ್ತೀವಿ ಅಂತ ಬರ್ದಿರೋದು. ಎಷ್ಟು ವರ್ಷದಿಂದ? 40 ವರ್ಷದಿಂದ. 40 ವರ್ಷದಿಂದ 2,500,000. ಇವಾಗ ಎಷ್ಟು? ನೀವು ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ದುಡ್ಡು ಲೆಕ್ಕ ಹಾಕಿ, ನನಗೆ ಯಾರೋ ಒಬ್ರು ಹೇಳಿದ ಪ್ರಕಾರ 2 ಲಕ್ಷ ಅಂತೆ ಪರ್ ಎಪಿಸೋಡು ಇವ್ರ ಪೇಮೆಂಟ್. ಅವಾಗ ಗೊತ್ತಾಗ್ತಿದೆಯಾ? ಅಂಥ ಪೇಮೆಂಟ್ ಕೊಟ್ಟು ಇವ್ರು ಕರ್ಸ್ಕೊಂಡಿದ್ದಾರೆ. ಸೊ ಅದೊಂದು ಲೆಟ್ರು. ಆ ಲೆಟ್ರನ್ನ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ಅವ್ರದ್ದೇ ಕೈಯಲ್ಲಿ ಬರೆದಿರೋಂಥದ್ದು. ಇನ್ನೊಂದು, ಶಂಕರ್ನಾಗ್ ಅವರು ಒಂದು ಫಿಲ್ಮ್ ಫೆಸ್ಟಿವಲ್ಗೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಸಿನಿಮಾನ ಕಳಿಸಿದಾಗ ಇದರ ಮೇಯ್ನ್ ಟೆಕ್ನಿಷಿಯನ್ಸು, ಆ್ಯಕ್ಟರ್ಗಳ ಪ್ರೊಫೈಲ್ ಕಳಿಸಿ ಅಂತ ಕೇಳಿದಾಗ ಬಯೋಡೇಟಾ ಶಂಕರ್ನಾಗ್ ಅವ್ರದ್ದು, ಅರುಂಧತಿ ರಾವ್ ನಾಗ್ ಅವ್ರದ್ದು, ರಮೇಶ್ ಭಟ್ಟು, ಮಾಸ್ಟರ್ ಮಂಜುನಾಥ್ ಇವ್ರದೆಲ್ಲ ಪ್ರೊಫೈಲ್ನ ಕೈಯಲ್ಲೇ ಬರೆದಿದ್ದಾರೆ. ಅವ್ರ ಬಯೋಡೇಟಾ. ಶಂಕರ್ನಾಗ್ ಅವ್ರ ಬಯೋಡೇಟಾ ಓದ್ತೀನಿ, ಭಾಳ ಚೆನ್ನಾಗಿದೆ, ಅದು ಇಟ್ಕೊಂಡಿದ್ದಾರೆ. ಬ್ರೀಫ್ ಬಯೋಡೇಟಾ ಆಫ್ ದಿ ಮೇನ್ ಆರ್ಟಿಸ್ಟ್ ಆಫ್ ನೋಡಿ ಸ್ವಾಮಿ. ಶಂಕರ್ನಾಗ್, ಡೈರೆಕ್ಟರ್, ಆಕ್ಟರ್, ಸ್ಕ್ರೀನ್ ಪ್ಲೇ ರೈಟರ್. Born in 1954 and educated in Bombay, Shankarnag was attracted to the stage from an early age. His first role in a film, ಒಂದಾನೊಂದು ಕಾಲದಲ್ಲಿ, fetches him the Silver Peacock for Best Actor in 1979 International Film Festival held at Delhi. ಗೊತ್ತಾಗ್ತಿದೆಯಾ? Shankar was associated to Sai Paranjape for a brief while. He was since then acted in more than 35 Kannada films besides directing 4 other films. His film Minchina Ota was the recipient of 8 Karnataka State Film Awards for the year 1980. As well as the Film Fare Best Direction Award in the Kannada section. So Shankarnag, number 42, Janardana, 10th Main Road, Malleshwaram, Bengaluru 3. ಅವರ ಲೆಟರ್ಡಲ್ಲಿ. ಅಂದರೆ ನಾನು 1954 ಹುಟ್ಟಿದೆ. ನಾನು ಸಾಯಿ ಪರಂಜಪೆ ಅವರಿಗೆ ಅಸಿಸ್ಟೆಂಟ್ ಆಗಿದ್ದೆ. ಆನಂತರ 35 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, 4 ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ. ಮಿಂಚಿನ ಊಟ ನಾನು ಡೈರೆಕ್ಟ್ ಮಾಡಿದ ಫಸ್ಟ್ ಪಿಕ್ಚರ್ಗೆ 8 ಸ್ಟೇಟ್ ಅವಾರ್ಡ್ ಬಂದಿದೆ. ಸೊ ಫಿಲ್ಮ್ ಫೇರ್ ಬಂದಿದೆ ಅಂತ ಅವರು ಕೊಟ್ಟಿರುವಂಥದ್ದು. ಅರುಂಧತಿ ನಾಗ್ ಅವ್ರದ್ದಿದೆ, ರಮೇಶ್ ಭಟ್ ಸರ್ದಿದೆ ಮತ್ತು ಮಾಸ್ಟರ್ ಮಂಜುನಾಥ್ ಇದೆ. ಇಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದಾರೆ. ಅಪರೂಪದ ಫೋಟೋಸ್ ಇದ್ದಾವೆ. ಸೋಮೂರ ಮನೆಯಲ್ಲಿ ನಮಗೆ ಸಿಕ್ಕಿದ್ದು ಮುತ್ತು ರತ್ನದಂತಹ ಒಂದು ವಿಷಯ ನೋಡಿ. ತೋರಿಸಿ ಸರ್ ಅವ್ರಿಗೆ.
ನೋಡಿ ಸ್ವಾಮಿ ನಾವಿರೋದು ಹೀಗೆ ಸಿನಿಮಾ ಸ್ಕ್ರಿಪ್ಟು ಚಿತ್ರಕಥೆ ನೋಡಿ ನೀಟಾಗೆ ಅವಾಗ ಯಾರು ಶಂಕರ್ನಾಗ್ ಸರ್ ಟೈಪ್ ಮಾಡಿಸಿದ್ರೆ ಅದನ್ನ ನೋಡಿ ನೀಟಾಗಿ ಸ್ಕ್ರಿಪ್ಟು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಶಾರ್ಟ್ ಬೈ ಶಾರ್ಟ್ ಇದೆ, ಎಲ್ಲ ಇದೆ ನೋಡಿ. ಇದು ಜೊತೆಗೆ ಆಕ್ಸಿಡೆಂಟ್ ಸಿನಿಮಾ ಸ್ಕ್ರಿಪ್ಟ್ ನೋಡಿ, ಆಕ್ಸಿಡೆಂಟು ಎಷ್ಟು ಶಂಕರ್ನಾಗ್ ಅವ್ರ ಡೈರೆಕ್ಷನ್ನು, ಅದ್ಭುತವಾದ ಸಿನಿಮಾ ಆಕ್ಸಿಡೆಂಟು, ಅದರದ್ದು ಇದೆ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಆಕ್ಸಿಡೆಂಟ್ದು. ಎಸ್ ಮೂರ್ತಿ ಅದೇ ಅಭಿನಯ ತರಂಗ ಗೌರಿ ದತ್ತು ಹಾಂ ಅವ್ರದ್ದೊಂದು ಸ್ಕ್ರಿಪ್ಟ್ ತೊಗೊಂಡಿದ್ದ ಸಿನಿಮಾ ಮಾಡ್ತೀನಿ. ನೀವು ಫಿಲ್ಮೆಲ್ಲ ಮಾಡೋಕೆ ಹೋಗಲಿಲ್ಲ ಸರ್? ಮಾಡಬೇಕಾಯ್ತು, ಅದೇ ಅವ್ನು ನನಗೆ ಡೇಟ್ ಕೊಟ್ಟಿದ್ದ ಯಾರು ಶಂಕರ್ ಸರ್? ಹಾಂ, ನೆಕ್ಸ್ಟ್ ನೀನು ಮಾಡೋ ಅಂತ ಅಂದ್ಬಿಟ್ಟು ಫಸ್ಟು ಇವನು ರಮೇಶ್ ಭಟ್ ಅವರು, ಆಮೇಲೆ ನಂದಿತ್ತು, ನನ್ನ ಮೇಲೆ ಓಟೋರು. ಅಯ್ಯೋ, ಎಸ್ ಮೂರ್ತಿ ಅವ್ರ ಸಿನಿಮಾ ಸ್ಕ್ರಿಪ್ಟ್, ಎಸ್ ಮೂರ್ತಿ ಅವ್ರ ಕತೆ ಅದನ್ನು ತೊಗೊಂಡು ಸರ್ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ. ಎಲ್ಲ ಟಿ ವಿ ಸೀರಿಯಲ್ಗಾಗಿ 13 ಪ್ರಕರಣಗಳು, ನಮ್ಮೊಳಗಿನವರು ಎಸ್ ಮೂರ್ತಿ. ಸೂಪರ್, ಗ್ರೇಟ್ ಸರ್. ಅಂಥ ಅದ್ಭುತ ವ್ಯಕ್ತಿತ್ವ ನಮ್ಮ ಸೋಮು ಅವ್ರದ್ದು. ಬನ್ನಿ ಇರುತ್ತೆ ಮಾಡ್ತಾರೆ ಡೀಟೇಲಾಗಿ. ಇದು ಒಂದು ಮುತ್ತಿನ ಕತೆ ವರ್ಕಿಂಗ್ ಸ್ಟಿಲ್. ಇದರಲ್ಲಿ ಕ್ಯಾಮ್ರಾಮನ್ನು ರಮೇಶ್ ಭಟ್ಟು, ಶಂಕರ್ನಾಗ್ ಅವರು ಎಲ್ಲರೂ ಇದ್ದಾರೆ. ನಾನು ಇದನ್ನ ಅಲ್ಲಿ ಮೂಲೆಯಲ್ಲಿ ಒಂದು ಕ್ಲಾಪ್ ಬೋರ್ಡ್ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಅವರು 15 ದಿವಸದಲ್ಲಿ ಒಂದು ಮನೆ ಕಟ್ಟಬೇಕು ಅಂತ ಇದು ಮಾಡಿದ್ದು. ಸೊ ಮೇಸ್ತ್ರಿನ ಹೊರಗಡೆ ದೇಶದಿಂದನೇ ಕರ್ಕೊಂಡ್ಬಂದಿದ್ದು, ಜರ್ಮನಿ. ವಿದೇಶಿಯ ಮೇಸ್ತ್ರಿ ಅವರು ಇವ್ರನ್ನ ಅಶೋಕ ಹೋಟ್ಲಲ್ಲಿ ಇಟ್ಟು ಇಲ್ಲಿ ಸೊ 15 ದಿವಸದಲ್ಲಿ ಅದೇ ಮಾಡಿದ್ದು. ಕಟ್ಟಿದ್ರಾ? ಹಾಂ, ಕಟ್ಟಿದ್ರು. ಎಲ್ಲಿ, ಯಾವ ಊರಲ್ಲಿ? ಅದು ಯಲಹಂಕ ಅಲ್ಲಿ ಮನೆ LIG ಹೌಸಿಂಗ್ ಅಂತ ಅಂದ್ಬಿಟ್ಟು ಮಾಡಿದ್ರು. ಅದು LIG MIG ಅಂದ್ಬಿಟ್ಟು. ಸೊ ಅದ್ರಲ್ಲಿ ಮಾಡಿದ್ದು. ಇದು ಅವ್ರ ಮನೆ ಕಟ್ಸಿದ್ದು. ಇದು ಮೆಟೀರಿಯಲ್ ಮನೆ ಕಟ್ಟೋದು, ರೆಡಿ ವಾಲ್ ರೆಡಿ ಸಿಗುತ್ತೆ. ಇದು 15 ದಿವಸದಲ್ಲಿ ಎಲ್ಲ ನಿಲ್ಲಿಸ್ಬಿಟ್ಟು ಪ್ಲಾಸ್ಟರ್ ಮಾಡ್ಬಿಡೋದು ಅಷ್ಟೇ. ಪ್ಲಾಸ್ಟ್ರಿಂಗ್ ಅಷ್ಟೇ. ಎಷ್ಟು ಒಣಗಕ್ಕೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇದು ಕ್ಯೂರಿಂಗ್ ಟೈಮ್. ಈಗ ಈಗಲೂ ಇದೆಯಾ ಮನೆ? ಈಗ ಮಾಡಲಾಗಿ ಇಟ್ಕೊಂಡಿದ್ದಾರೆ ಇವರು, ಗೌರ್ಮೆಂಟ್ ಅವ್ರು ಇಟ್ಕೊಂಡಿದ್ದಾರೆ ಅದನ್ನು. ಸೊ ಇದು ನಾನು ಒಂದು ಇಂಗ್ಲೀಷ್ ಫಿಲ್ಮಲ್ಲಿ ಕೆಲಸ ಮಾಡಿದೆ, ಲಚ್ ಸಿಂಗರ್. ಹೌದು, ಆ್ಯಕ್ಟಿಂಗ್ ಆ ಫಿಲ್ಮ್ ಸ್ಟಿಲ್ಲು ಇದು. ಆ ಆ್ಯಕ್ಟರ್ಸು ಜೊತೆಯಲ್ಲಿರೋ ಸ್ಟಿಲ್ ಇದು. ಆಮೇಲೆ ಮಾಲ್ಗುಡಿ ಡೇಸಲ್ಲಿ ಒಂದು ಯಾವುದೋ ಸಣ್ಣ ಪಾತ್ರ, ಪೋಸ್ಟ್ ಮ್ಯಾನ್ ಅಂತ ಒಂದಿದು ಎಪಿಸೋಡ್. ಅದರಲ್ಲಿ ಹುಡುಗಿಗೆ ಗಂಡು ಸಿಗಲ್ಲ, ಅದು ಸ್ಟೋರಿ. ಅದರಲ್ಲಿ ನಾನೇ ಗಂಡ ಕೂತ್ಕೊಂಡ್ಬಿಟ್ಟಿದ್ದೆ ಅದರಲ್ಲಿ ಹೋಗಿ. ಇಂಗ್ಲೀಷ್ ಟೀಮು ಮೈಸೂರಲ್ಲಿ ಶೂಟ್ ಮಾಡಿದ್ದು. ಸೊ ಹಾಗಾಗಿ ಅದು ಆನೆಗಳ ಜೊತೆಯಲ್ಲಿ ಎಲ್ಲ ಶೂಟ್ ಮಾಡಿದ್ದು. ಇದು ಅವರ ಒಂದು ವ್ಯಾನ್, ಇದು ಅವ್ರ ಹಿಂದ್ಗಡೆ ವ್ಯಾನ್ ಇದೆಯಲ್ಲ, ಅದು ಅವರು ಒಂದು ವ್ಯಾನ್ ಮಾಡಿದ್ರು. ಅವರು ಈಟ್ ಔಟ್ ಅಂತ ಮಾಡ್ತಾರೆ ನೋಡಿ, ಆ ಥರ ಒಂದು ವ್ಯಾನ್. ಮೊಬೈಲ್ ಕ್ಯಾಂಟೀನ್ ಥರ. ಹೌದು, ಮೊಬೈಲ್ ಕ್ಯಾಂಟೀನ್ ನೋಡಿ ಶಂಕರ್ನಾಗ್ ಮಾಡಿದ್ರು. ಎಲ್ಲಿ? ಅವ್ರ ಮಿಸ್ಸಸ್ ಮಾಡಿದ್ದು. ಅಲ್ಲಿ ಒಂದು ಮೌಂಟ್ ಕಾಮಲ್ ಕಾಲೇಜು ಅಲ್ಲಿ ಇಲ್ಲಿ ತೊಗೊಂಡೋಗಿ ನಿಲ್ಲಿಸ್ತಾ ಇದ್ರು. ಅದನ್ನು ತೊಗೊಂಡೋಗಿ ಅಲ್ಲಿ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ರು? ಅದೇ ಈ ಪ್ಯಾಟೀಸು, ಬನ್ಗಳು, ಆ ಥರದ್ದು. ಅದೆಲ್ಲ ಯಾರು ಮಾಡ್ತಿದ್ರು, ತಯಾರು ಮಾಡೋದು? ಅಲ್ಲಿ ಕುಕ್ ಇಟ್ಕೊಂಡಿದ್ರು ಅವರು. ಎಲ್ಲಿ? ತೋಟದಲ್ಲಿ. ಇದು ಕ್ರಿಕೆಟ್ ಗ್ರೌಂಡ್ಸಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೋಸ್ಕರ ಒಂದು ಮನೆ ಕಟ್ಕೊಟ್ಟು, ಅದು ಒಂದೇ ದಿವಸದಲ್ಲಿ ಕಟ್ಟಿದ್ದು. ಚಿನ್ನಸ್ವಾಮಿ ಸ್ಟೇಡಿಯಂ ಮೆಟೀರಿಯಲ್ ಮಿಕ್ಕಿತ್ತದು, ಹಂಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಟ್ಟಿದ್ದು. ಇದು ಹೊಡೆದಾಕ್ಬಿಟ್ಟಿದ್ದಾರೆ ಈಗ, ಇಲ್ಲ ಅದು. ಬಟ್ ಅವೆಲ್ಲ ಬಾಳ್ಕೆ ಬರ್ತಾವ ಮನೆ. ಹಾಂ, ಅದು ಇದು ಎಲ್ಲ ಇದ್ರ ಪ್ರೂಫ್. ಅದು ಜರ್ಮನಿ ಅದು. ನಾನು ಉದಯ TVಯಲ್ಲಿ ಕೆಲಸ ಮಾಡಿದೆ ಒಂದು 2 ವರ್ಷ. ತೀರೋದ್ಮೇಲೆ ಶ್ರೀನಾಥ್ ಅವರು ಬಂದು ನನ್ನ ಜೊತೆಲೇ ಇದ್ಬಿಡೋ, ಒಂದು ದಿವಸ ಹೊಸದಾಗಿ ಸ್ಟಾರ್ಟ್ ಮಾಡ್ತಾಯಿದ್ವಿ ಚಾನಲ್ಲು ಅಂತ ಅಂದ್ಬಿಟ್ಟು. ಸೊ ಅವ್ರ ಜೊತೆಲಿ ಒಂದು 2 years ಇದ್ದೆ. ಅವಾಗ ರಮೇಶ್ ಭಟ್ಗೆ ಒಂದು ಆ್ಯಂಕರಿಂಗ್ ಎಲ್ಲ ಮಾಡಿಸಿದ್ರು. ಇದು EVG ಅಂತ, ಅದೇ ಆ ಮನೆ ಕಟ್ಟಿದ್ರಲ್ಲ ಅವ್ರದ್ದು ಮೇಸ್ತ್ರಿ. ಇದು ಅದೇ ಬ್ಯಾಕ್ಗ್ರೌಂಡಲ್ಲಿ ಏನೇನು ಬೇಕು ಅಂತ ಕುರಿಗೆ ಹೋಗ್ತಾ ಇದ್ರೆ ಅದನ್ನು ಹಿಡ್ಕೊಂಬರೋದು ಅವೆಲ್ಲ ನಾವು ಮಾಡ್ತಾ ಇದ್ದೆ. ಯಾವ್ದ್ರದ್ದು ಶೂಟಿಂಗ್ ಇದು? ಮಾಲ್ಗುಡಿ ಡೇಸ್. ಆಗುಂಬೆನಾ? ಇಲ್ಲೇ ಬೆಂಗಳೂರಲ್ಲೇ ಮಾಡಿದ್ದು. ಅಲ್ಲಿ ನಿಂತಿರೋ ವ್ಯಾನ್ ಶಂಕರ್ನಾಗ್ ಸರ್ದ? ಅಲ್ಲಿ ಹಿಂದೆ ಗಾಡಿ ನಿಂತಿದೆ ನೋಡಿ. ಓಕೆ, ಶಂಕರ್ನಾಗ್ ಸರ್ ಒಂದು ವ್ಯಾನ್ ಇತ್ತಂದ್ರೆ ಅದೇನಾದ್ರು ಫೋಟೋ ಇದೆಯಾ ಅವ್ರದ್ದು? ಇಲ್ಲ, ಅದಿಲ್ಲ. ಇದು ನನ್ನ ಫ್ರೆಂಚ್ ಫಿಲ್ಮ್ ಡೈರೆಕ್ಟ್ರು, ನಾನು ಒಂದು ಆ್ಯಕ್ಟ್ ಮಾಡಿದ್ದೆ ಅವ್ರ ಜೊತೆಯಲ್ಲಿ. ಲಲಿತ್ ಮಹಲ್ ಪ್ಯಾಲೇಸಾ? ಇದು ಪ್ಯಾಲೇಸ್. ಇದು ಆ ಫಿಲ್ಮ್ ಹೀರೋಯಿನ್, ಇವರು ಡೈರೆಕ್ಟ್ರು, ಫಿಲ್ಮ್ ಡೈರೆಕ್ಟ್ರು. ಇದು ಅದು ಮನೆ. ಅಂದರೆ ಎಷ್ಟು ಜನ ಹತ್ತಿದ್ರು ಏನೂ ಆಗ್ತಾ ಇರಲಿಲ್ಲ. ಮೋಲ್ಡ್ ಮನೆ ಅದು. 15 ದಿನಕ್ಕೆ ರೆಡಿ. ಎಷ್ಟು ಬಜೆಟು? 15,000 20,000. ಈಗ ಮಾಡ್ರೆ ಒಂದು 5 ಲಕ್ಷ. ಈಗ ಜಾಸ್ತಿ ಆಗುತ್ತೆ, 10 ಲಕ್ಷ. ಎಷ್ಟು? 2 BHK 1 BHK? 1 BHK. ಅದು ಲೋ ಇನ್ಕಮ್ ಗ್ರೂಪ್ ಅಂತ ಮಾಡ್ತಾ ಇದ್ದು. ಜಗದೀಶ್ ಮಲ್ನಾಡು ಜೊತೆಯಲ್ಲಿ ಅದೇ ಡಿಸ್ಕಷನಲ್ಲಿ ಕೂತ್ಕೋತಾ ಇದ್ವಿ. ಅವಾಗ ಇದು ಅದೇ ಶಂಕರ್ನಾಗ್ ಅನುಭವ. ನಮ್ಮ ಟೀಮೇ ಮಾತಾಡಿದ್ದಾರೆ ಅವ್ರ ಬಗ್ಗೆ. ಅವ್ರು ಎಷ್ಟು ಫಾಸ್ಟ್ ಆಗಿದ್ರು, ಆಮೇಲೆ ಹೆಂಗೆ ಎಲ್ಲರ ಜೊತೆ ಮಿಂಗಲ್ ಆಗೋರು ಅವರು. ಆ್ಯಂಡ್ ಅವ್ರ ಐಡಿಯಾಸ್ ಏನಿತ್ತು ಅದನ್ನು ಎಲ್ಲರ ಜೊತೆಲಿ ಕೂಡಿಸ್ಕೊಂಡು ಬಿಫೋರ್ ಶೂಟಿಂಗ್ ಒಂದು ಇದು ಮಾಡಿ ಮೀಟಿಂಗ್ ಮಾಡಿ
ಸೊ ಹೆಂಗೆ ಯಾರು ಏನೇನು ಮಾಡಬೇಕು ಅನ್ನೋದೆಲ್ಲ ಅವರು ಕರೆಕ್ಟಾಗಿ ನಮ್ಗೆ ಹೇಳಿಬಿಡೋರು. ಅದೇ ಥರ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವ್ರ ಕೋಪ ಬರ್ತಿತ್ತಾ? ಕೋಪ ಬರ್ತಾ ಇರಲಿಲ್ಲ, ಅವ್ರ ಕೋಪನೇ ಬರ್ತಾ ಇರಲಿಲ್ಲ. ಆ್ಯಕ್ಚುಲಿ ಕೋಪ ಬಂದಾಗ ಸುಮ್ಮನೆ ಹೋಗ್ಬಿಡೋರು ಒಂದು ಸೈಡ್ಗೆ. ಅಂದರೆ ಏನೋ ಕೋಪ ಅಂತ ಅನ್ನಿಸ್ತಾ ಇರಲಿಲ್ಲ, ಅದು ಇಷ್ಟ ಆಗದಿದ್ರೆ ಸೈಡ್ಗೆ ಹೊಟ್ಟೋಗೋರು. ಬೈತಾ ಇರಲಿಲ್ಲ? ಬೈತಾ ಇರಲಿಲ್ಲ. ಹಿಂಗೆ ಬುದ್ಧಿ ಇಲ್ವಾ, ಗೊತ್ತಾಗಲ್ವಾ? ಆ ಥರದ್ದೇನಿಲ್ಲ, ಹೇಳೋರು ಅಷ್ಟೇ. ಅವರು ಹಿಂಗೆ ಬೇಡ ಕಣೋ, ಹಂಗೆ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಬೇಡ ಅಂತ. ನಾನು ಡೈರೆಕ್ಟಾಗಿ ಹೇಳ್ಬಿಡ್ತಿದ್ದೆ, ನನಗೆ ಈ ಶಾರ್ಟ್ ಸರಿ ಇಲ್ಲ ಅಂತಂದರೆ ಇನ್ನೊಂದು ತೊಗೊಳ್ಳೋಣ, ಇದು ಸರಿ ಇಲ್ಲ. ಏನು ಸರಿ ಇಲ್ಲ ಕಣೋ, ಪಾಪ ಅಷ್ಟೊಂದು ಇದು ಕೊಟ್ಟಿದ್ದಾರೆ ಅವರು, ಎಮೋಷನಲ್ಲು ಇದು. ಆ್ಯಕ್ಚುಲಾಗಿ ಏನಾಗ್ತಿತ್ತು ಅಂತಂದರೆ, ನಾನು ಭಕ್ತ ಅವ್ರ ಜೊತೆ ಕೂತ್ಕೊಂಡು ಎಡಿಟ್ ಮಾಡ್ಬೇಕಾದ್ರೆ ಭಕ್ತ ಅವ್ರು ನನಗೆ ಹೇಳ್ಕೊಡೋರು, ನೋಡೋ ಈ ಶಾರ್ಟ್ ಆದಮೇಲೆ ಈ ಥರ ಶಾರ್ಟ್ ಆದರೆ ಚೆನ್ನಾಗಿರೋದು, ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಈ ಥರ ಸೀನ್ಗಳಲ್ಲಿ, ಎಮೋಷ್ನಲ್ ಸೀನ್ಗಳಲ್ಲಿ ಮ್ಯೂಸಿಕ್ ಒಂದು ಸ್ವಲ್ಪ ಜಾಗ ಬಿಡಬೇಕು, ಒಂದು ಬ್ಯಾಂಕ್ ಕೊಡೋಕ್ಕೆ, ಆಮೇಲೆ ಇದಕ್ಕೆಲ್ಲ ಕೊಡಬೇಕು. ಇವನು ಸ್ಟ್ರೈಟಾಗೆಲ್ಲ ತೆಗೆದುಬಿಟ್ರೆ ಅದು ಇಂಪ್ಯಾಕ್ಟ್ ಬರ್ತಲ್ಲ, ಅದು ಇಂಪ್ಯಾಕ್ಟ್ ಇರೋಲ್ಲ. ಅದ್ಮೇಲೆ ಮ್ಯೂಸಿಕ್ ಇಂಪ್ಯಾಕ್ಟ್ ಬೇಕು ಅನ್ನೋಂಗಿದ್ರೆ ಈ ಥರ ಒಂದು ಶಾರ್ಟ್, ಅದು ಎಕ್ಸ್ಟ್ರಾ ಶಾರ್ಟ್ಸ್ ಬೇಕು. ಅದೇ ಎಮೋಷ್ನಲ್ ಸೀನ್ ಆಗಲಿ ಎಕ್ಸ್ಟ್ರಾ ಶಾರ್ಟ್ಸ್ ತೊಗೊಳಕ್ಕೆ ಹೇಳು ಅಂತೆಲ್ಲ ಹೇಳೋರು. ನಾನು ಬಂದು ಹೇಳ್ತಾ ಇದ್ದೆ ಅವ್ನಿಗೆ, ಹಿಂಗೆ ಹೇಳಿದ್ರು ಈ ಥರ ಶಾರ್ಟ್ಸ್ ಎಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಅವರು ಅಣ್ಣವ್ರ ಫಿಲ್ಮ್ ಮಾಡ್ಬೇಕಾದ್ರೆ ದೊರೆ ಭಗವಾನು ಅವರೆಲ್ಲ ಜೊತೆಲೇ ಇರ್ತಾಯಿದ್ರು, ನಮ್ಮ ಜೊತೆಯಲ್ಲೇ. ಅಲ್ಲೇ ಅದು ಒಂದು ಮುತ್ತಿನ ಕತೆ ಅಲ್ಲ, ಅದೇ ಎಡಿಟಿಂಗ್ ರೂಮಲ್ಲಿ ಮಾಡ್ತಾಯಿದ್ದರಿಂದ ಅವರು ನೋಡ್ತಾಯಿದ್ರು, ಅವ್ರ ಫಿಲ್ಮ್ ನಾನು ನೋಡ್ತಾಯಿದ್ದೆ. ಸೊ ಅವಾಗ ಅಣ್ಣವ್ರದ್ದು ಎಲ್ಲೆಲ್ಲಿ ಶೂಟ್ ಇದು ಹೇಳ್ತಾಯಿದ್ರು, ಅವ್ರು ಹೇಳ್ತಾಯಿದ್ರು, ಇದೋಗಿ ಮತ್ತೆ ರೀಶೂಟ್ ಮಾಡ್ಕೊಂಬನ್ನಿ ಅಂತ, ದೊರೆ ಭಗವಾನ್ಗೆಲ್ಲನೂ. ಸೊ ರೀಶೂಟ್ ಮಾಡ್ಕೊಂಡು ಬರೋರು ಅವ್ರು ಹೋಗಿ. ದೊರೆ ಭಗವಾನ್ ಅವ್ರಿಗೆ ಭಕ್ತೋತ್ಸವ ಹೇಳೋರು. ಯಾಕೆಂದರೆ ಅದು ಬಿಲ್ಡಪ್ ಮಾಡಬೇಕು ಅಂದರೆ ಒಂದು ಸೀನಿಗೆ ಇಂಥ ಶಾರ್ಟ್ಸ್ ಇದ್ರೇ ಅದು ಅದಕ್ಕೆ ಗತ್ತು ಬರೋದು. ಆ್ಯಂಡ್ ಆ ಥರ ಬೇಕು ಅಂದಾಗ ಅವ್ರು ಹೇಳೋರು, ಇಲ್ಲಮ್ಮ ಇದು ಸೀನಲ್ಲಿ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಇನ್ನೊಂದ್ಸಲ ರೀಶೂಟ್ ಮಾಡ್ಕೊಂಬಂದ್ಬಿಡು ಅಂತ ಹೇಳೋರು. ಸೊ ಅದಕ್ಕೆ ಅವ್ರ ಫಿಲ್ಮ್ಗಳು ಭಾಳ ಸ್ವಲ್ಪ ಡಿಲೇ ಆಗೋದು. ದೊರೆ ಭಗವಾನ್ ಸರ್ದು? ದೊರೆ ಭಗವಾನ್. ಹೌದಾ? ಅಂದರೆ ಮಾಡೋರು ಅದು ಎಡಿಟ್ ಮಾಡಿದ ಮೇಲೆ ಅದ್ರ ಇಂಪ್ಯಾಕ್ಟ್ ಗೊತ್ತಾಗ್ತಾಯಿತ್ತು, ಆ ಸೀನ್ಗಳು ಹೆಂಗೆ ಬರಬೇಕಾಯ್ತು. ಇಲ್ಲಿ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದಾಗ ತೊಗೊಂಬೋಣ, ನೆಕ್ಸ್ಟ್ ಶೂಟ್ ಇರುತ್ತಲ್ಲ ಅವಾಗ ಇದ್ರ ಪ್ಯಾಚ್ ವರ್ಕ್ ತೊಗೊಂಬೋಣ ಅಂತಂದು ತೊಗೋತಾಯಿದ್ರು. ಸಿದ್ಲಿಂಗ ಅವ್ರು ಇರ್ತಾಯಿದ್ರು ಅಲ್ಲೇ ಎಡಿಟಿಂಗ್ ರೂಮಲ್ಲಿ. ಅದೇ ಒಂಥರ ಅವ್ರಿಗೆ ಅದು ಗೆಟ್ ಟುಗೆದರ್ ಪ್ಲೇಸ್ ಆಗಿತ್ತು. ಎಡಿಟಿಂಗ್ ರೂಮ್, ಭಕ್ತವತ್ಸಲ ಅವ್ರ ಎಡಿಟಿಂಗ್ ಸ್ಟುಡಿಯೋ. ಸೊ ಈ ಭಕ್ತವತ್ಸಲ ಅವ್ರ ಮಾಸ್ಟ್ರು ಎಲ್ಲರಿಗೂ ಹೇಳೋರು. ಅವರು ಬರೀ ಅದ್ರ ಮೇಲೆ ಗಮನ. ಒಂದು ಕತೆ ಇತ್ತು ಅಂತಂದರೆ ಆ ಕತೆದು ಫುಲ್ಲು ಅವ್ರ ತಲೆಯಲ್ಲೇ ಇರ್ತಾಯಿತ್ತು, ಅದು ಕತೆ ಬಿಟ್ಟು ಆಚೆ ಬರ್ತಾ ಇರಲಿಲ್ಲ ಅವರು. ಆ ಥರ ವ್ಯಕ್ತಿ ಅವರು. ಸೊ ನಮಗೆ, ನಾನು ಬೆಳಗ್ಗೆಯಿಂದ ಅವ್ರ ಜೊತೆಯಲ್ಲಿ, ಅವ್ರ ಅಸಿಸ್ಟೆಂಟ್ಗಳ ಜೊತೆಯಲ್ಲಿ ಕೂತು ಕೆಲಸ ಮಾಡ್ತಾಯಿದ್ದೆ. ಇವ್ರು ನೋಡ್ತಾ ಇದ್ದೆ ನಾನು. ನನ್ನ ಸರ್ದಿ ಬಂದಾಗ ನಮಗೆ ಒಂದೊಂದು ರೀಲೇ ಎಡಿಟ್ ಮಾಡೋರು ಡೈಲಿ. ಸೆಕೆಂಡ್ ಶಿಫ್ಟು, ಥರ್ಡ್ ಶಿಫ್ಟು, ನಿಮ್ಮದು ಎಡಿಟ್ ಮಾಡಬೇಡ ಇವಾಗ ಅಂತೇಳಿ ಮಾಡೋರು ಅವರು. ಸೊ ಆ ಥರ ಭಾಳ ಕೋಆಪ್ರೇಟಿವ್ ಮ್ಯಾನ್. ಹೇಳೋರು, ಈ ಥರ ಇದ್ದರೆ ಚೆನ್ನಾಗಿರುತ್ತೆ, ಈ ಥರ ಇಲ್ದಿದ್ರೆ ಚೆನ್ನಾಗಿರುತ್ತೆ ಅಂತ. ಎಷ್ಟು ಸಿನಿಮಾ ಎಡಿಟ್ ಮಾಡಿರ್ಬೇಕು ಭಕ್ತವತ್ಸಲ ಅವರು? ಸುಮಾರು ಸಿನಿಮಾ, ಅಣ್ಣವ್ರ ಸಿನಿಮಾ ಎಲ್ಲ ಅವರೇ ಮಾಡಿರೋದು. ಎಲ್ಲರೂ ಒಂದು ಸಿನಿಮಾ ಅವರು ಬೇರೆಯವ್ರ ಕೈಲಿ ಮಾಡಿಸ್ತಾ ಇರಲಿಲ್ಲ. ಈಗ ಶಿವಣ್ಣನ ಫಿಲ್ಮ್ ಎಲ್ಲನೂ ಅಸಿಸ್ಟೆಂಟ್ಗಳೇ ಮಾಡ್ತಾಯಿದ್ರು. ಮನೋಹರ್ ಅವರೆಲ್ಲ ಭಕ್ತವ್ರ ಅಸಿಸ್ಟೆಂಟ್ಸ್. ಶಶಿ, ಓಹೋ, ಅವರೆಲ್ಲ ಎಡಿಟರ್ ಶಶಿಕುಮಾರ್. ಅವ್ರ ಮಗನೂ ಎಡಿಟ್ರೆ ಇವಾಗ. ಮುಂಗಾರು ಮಳೆ ಅದೆಲ್ಲ ಮಾಡಿದಾರಲ್ಲ. DPS ಕುಮಾರ್ ಭಕ್ತವತ್ಸಲ ಅವ್ರ ಮಗನ? ಅಲ್ಲ, ಶಶಿಕುಮಾರ್ ಮಗ. ಶಶಿಕುಮಾರ್ ಬಂದು ಭಕ್ತವಲ್ಲ ಅಸಿಸ್ಟೆಂಟು. ಓಕೆ. ಸೊ ಹಂಗಾಗಿ ಅವರೆಲ್ಲ ಇಲ್ಲಿ ಬಂದು ಸೆಟ್ಲ್ ಆದ್ರಲ್ಲ. ಆ ಸೆಟ್ಲ್ ಆಗೋದಕ್ಕೂ ಕಾರಣ ಶಂಕರ್ನಾಗೆ. ಆ್ಯಕ್ಚುಲಾಗಿ ಅಲ್ಲಿ ಏನಾಗ್ತಿತ್ತು, ನಮಗೆ ಥಿಯೇಟ್ರ್ ಸಿಗೋದು ಥರ್ಡ್ ಶಿಫ್ಟಲ್ಲಿ ಸಿಕ್ಕೋದು, 3ನೇ ಶಿಫ್ಟ್, ನೈಟ್ ಶಿಫ್ಟಲ್ಲಿ. ಅಷ್ಟೊತ್ತಿಗೆ ನಮ್ಮ ಸೌಂಡ್ ಇಂಜಿನಿಯರು ಎಲ್ಲನೂ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡೋದು ಅವ್ರಿಗೆ ಮಹಾರಾಷ್ಟ್ರಲ್ಲಿ. ನಾವು ಯಾಕೆ ಇಷ್ಟು ಕಷ್ಟ ಬೀಳಬೇಕು ಅಂದ್ಬಿಟ್ಟು ಶಂಕರೇ ಒಂದು ಸ್ಟುಡಿಯೋ ಮಾಡಿದ್ದು ಬೆಂಗಳೂರಲ್ಲಿ. ಸೊ ಅವಾಗ ಬೆಂಗಳೂರಲ್ಲೇ ಶೂಟ್ ಮಾಡಬೇಕು, ಬೆಂಗಳೂರಲ್ಲೇ ಇದು ಮಾಡಿದ್ರೆ ಸಬ್ಸಿಡಿ ಕೊಡ್ತೀವಿ ಅಂದ್ಬಿಟ್ಟು ಗೌರ್ಮೆಂಟು ಅವಾಗ ಇದು ಸ್ಟ್ಯಾಂಡ್ ತೊಗೊಂಡಿದ್ದು. ಸೊ ಹಾಗಾಗಿ ಎಲ್ಲ ಫಿಲ್ಮ್ಸು ಬೆಂಗಳೂರಿಗೆ ಶಿಫ್ಟ್ ಆಯಿತು ಒಂದೊಂದೇ. ಭಾಳ ಕಷ್ಟ ಬಿದ್ದ ಶಂಕರ್ನಾಗು. ಇಂಡಸ್ಟ್ರಿನ ಬೆಂಗಳೂರಲ್ಲಿ ಬೆಳೆಸೋದಕ್ಕೆ ಭಾಳ ಕಷ್ಟ ಬಿದ್ದ. ಯಾರು ಬರೋಕ್ಕೆ ಇಷ್ಟಪಡ್ತಾರಿಲ್ಲ ಅಲ್ಲಿ ಬೆಂಗಳೂರಿಗೆ. ದೊಡ್ಡ ಡೈರೆಕ್ಟರ್ಸ್ ಬಾಬು ರಾಜೇಂದ್ರ ಸಿಂಗು, ಆಮೇಲೆ ಇವ್ರು ದ್ವಾರಕೀಶ್ ಅವರು ಎಲ್ಲ ಅಲ್ಲೋಗಿ ಸೆಟ್ಲ್ ಆಗಿಬಿಟ್ಟಿದ್ರಲ್ಲ ಎಲ್ಲಾನು, ವಿಷ್ಣುವರ್ಧನ್ ಅವರು. ಸೊ ಹಾಗಾಗಿ ಇವ್ರು ಭಾಳ ರಿಸ್ಕ್ ತೊಗೊಂಡ, ಬೆಂಗಳೂರಲ್ಲೇ ಕರ್ನಾಟಕದಲ್ಲೇ ಮಾಡೋಣ ಅಂತ ಮಾಡಿ ಒಂದೊಂದೇ. ಆ ಮ್ಯೂಸಿಕ್ ಸ್ಟುಡಿಯೋ ಮಾಡಿದಾಗ, ಸಂಕೇತ್ ಎಲೆಕ್ಟ್ರಾನಿಕ್ ಸ್ಟುಡಿಯೋ ಮಾಡಿದಾಗ ಸೆಮಿನಾರ್ಗಳು ಮಾಡೋರು. GK ವೆಂಕಟೇಶ್ನ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡು ಇಲ್ಲಿದ್ದ ಮ್ಯೂಸಿಷಿಯನ್ಸ್ನೆಲ್ಲ ಸೇರಿಸಿ ಸಿನಿಮಾ ಮ್ಯೂಸಿಕ್ ಹೆಂಗೆ ಮಾಡೋದು ಅಂತ ಅವ್ರಿಗೆಲ್ಲ ವರ್ಕ್ಶಾಪ್, ಟ್ರೈನಿಂಗು.
15 days 20 days ಟ್ರೈನಿಂಗ್ ಎವ್ರಿ ಮಂತ್. ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಚೆ ಒಂದು 2-3 ಶೆಡ್ ಇತ್ತು ಅಲ್ಲಿ, ಈಗಲೂ ಇದೆ ಅಂತ ಕಾಣುತ್ತೆ ಅಲ್ಲಿ, ರಿಯರ್ ಶೆಡ್ ಅಂತ. ಶೆಡ್ಸ್. ಸೊ ಅದನ್ನು ಬಾಡಿಗೆಗೆ ತೊಗೊಂಡು ಅಲ್ಲಿ ಮ್ಯೂಸಿಷಿಯನ್ಸ್ನೆಲ್ಲ ಸೇರಿಸಿ ಅಲ್ಲಿ ರಿಹರ್ಸಲ್ಸ್ ಎಲ್ಲ ಮಾಡಿಸಿ, ಆಮೇಲೆ ವೈದಿ ಅಶ್ವಥ್ ಅವ್ರನ್ನೆಲ್ಲ ಸ್ವಲ್ಪ ಸಿನಿಮಾಗೆ ಬರೋಂಗೆ ಮಾಡಿ ಅವ್ರನ್ನ ಭಾಳ ಕಷ್ಟ ಬಿದ್ದಿದ್ದಾರೆ. ಸೊ ಅವಾಗ ಭಾಳ ಅಷ್ಟು ಈಸಿಯಾಗಿ ಸಿನಿಮಾದವರು ಬರ್ತಾ ಇರಲಿಲ್ಲ. ಆಮೇಲೆ ಯಾವಾಗ ಒಂದೊಂದು ಸಲ ಒಂದೊಂದೇ ಕ್ಲಿಕ್ ಆಗ ಸ್ಟಾರ್ಟ್ ಆಯಿತು. ಅವಾಗೆಲ್ಲ ಬೆಂಗಳೂರಲ್ಲೇ ಬಂದ್ರೆಲ್ಲ. ನನಗೂ